ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಮಗೆ ದೇವರನ್ನು ಸೇರಬೇಕಾಗಿದೆ. ದೇವರು ಗುಡಿಯೊಳಗೆ ಸೇರಿ ಬಾಗಿಲು ಹಾಕಿ ಬೀಗ ಜಡಿದು ಕುಳಿತು ಬಿಟ್ಟಿದ್ದಾನೆ. ಯಾವುದು ಬೀಗ ಅಂದರೆ ಆ ಬೀಗವನ್ನು ಅವನ ಮಾಯೆ ಅಂತಲೂ ಹೇಳ್ಬೋದು, ನಮ್ಮ ಪಾಪ ಅಂತಲೂ ಹೇಳ್ಬೋದು. ಅವನ ಮಾಯೆ ನಮ್ಮ ಪಾಪವಾಗಿ ನಮ್ಮನ್ನು ಕಾಡಿದೆ, ಅಥವಾ ನಮ್ಮ ಪಾಪವನ್ನು ಮಾಯೆ ಮಾಧ್ಯಮವಾಗಿ ಬಳಸ್ಕೊಂಡಿದೆ. ನಮ್ಮದೇ ಪಾಪವನ್ನು ಮಾಯೆ ನಮ್ಮ ಮೇಲೆ ಅಸ್ತ್ರವಾಗಿ ಬಳಸ್ಕೊಂಡಿದೆ. ಮಾಯೆ ಬಳಿ ಬೇರೆ ಅಸ್ತ್ರ ಇಲ್ಲ, ನಾವು ಕೊಟ್ಟರುಂಟು. ಕೋಲು ಕೊಟ್ಟು ಪೆಟ್ಟು ತಿಂದ ಅಂತ ಹೇಳ್ತಾರಲ್ಲ, ಹಾಗೆ ಮಾಯೆ ಕೈಲಿ ಪಾಪವನ್ನು ಕೊಟ್ಟು ನಾವು ಪೆಟ್ಟು ತಿಂದವರು. ಪಾಪವೇ ಬೀಗ. ಕೀಲಿ ಕೈ ಯಾವುದು? ಅದಿದ್ರೆ ನಾವು ಭಗವಂತರನ್ನು ಸೇರಬಹುದು. ಬೀಗ ತೆಗೆದು ಬಾಗಿಲು ತೆರೆದು ನಮ್ಮ ದೇವರನ್ನು ನಾವು ಕಾಣಬಹುದು, ಸೇರಬಹುದು. ಕಗ್ಗದ ಕವಿ ಅದನ್ನು ಚಂದದಲ್ಲಿ ನಿರೂಪಿಸಿದ್ದಾರೆ. ಮೊದಲಿನ ಸ್ಥಿತಿಯನ್ನು ನಿರೂಪಿಸಿದ್ದಾರೆ. ಆಹಾ ಈ ಮೋಹಗಳು, ನೇಹಗಳು, ದಾಹಗಳು ಊಹಿಪೆಯ ಸೃಷ್ಟಿಯಲ್ಲಿ ಹೃದಯ ಮಿಹುದೆಂದು. ಹೋಹೋ ಹಾಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟೋ ಮಂಕುತಿಮ್ಮ. ಎಲ್ಲ ಹಾ ಹಾ ಹ ಆಗ್ಬಿಟ್ಟಿದೆ ಆ ಪದ್ಯದಲ್ಲಿ. ಆಹಾ ಆಹಾ ಅಂತ ಸಂತೋಷವಾಗಿ ಹೇಳ್ತಾ ಇರೋದಲ್ಲ, ಅದು ಕೆಂಡತಾ ಇದ್ರು ಆಹಾ ಅಂತ ಹೇಳೋಕ್ಕಾಗ್ತದೆ ಒಂದು ಸರ್ತಿ ಅಂತ ಆಹಾ ಅದು. ಆಹಾ ಈ ಮೋಹಗಳು, ನೇಹಗಳು, ನೇಹಗಳು ಅಂತಂದರೆ ದಾಹಗಳು. ಈ ಮೋಹ ನೇಹ ಹೆಚ್ಚಿನ ಸಾರಿ ದಾಹದಲ್ಲಿ ಪರ್ಯವಸಾನ ಆಗುತ್ತೆ. ಸುಡುವಿಕೆ, ತಾಪ. ಊಹಿಪೆಯ ಸೃಷ್ಟಿಯಲ್ಲಿ ಹೃದಯ ಮಿಹುದೆಂದು. ಉಂಟ ಹೃದಯ ಸೃಷ್ಟಿಯಲ್ಲಿ ಬರೀ ದುಃಖವೇ ತುಂಬಿದೆ ಎಲ್ಲಿ ನೋಡಿದ್ರು. ಹೋಹೋ ಹಾಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟು. ಏನಿದ್ರ ಮರ್ಮ? ಹೀಗೆಲ್ಲ ಸೃಷ್ಟಿ ಇರುವಂಥದ್ದು. ನಮ್ಮ ಬಾಯಿ ಬಿಡಿಸೋದೇ ಕೆಲಸವಾ ದೇವರಿಗೆ? ಹೋಹೋ ಹಾಹಾ ಅಂತ ನಾವು ಆಕ್ರಂದನ ಮಾಡುವಾಗ ಮಾಡೋದೇ ಕೆಲಸವಾ? ಯಾಕೆ ಹೀಗೆ ಅನ್ನೋ ಥರ ಹೇಳಿ ಆಮೇಲೆ ಇನ್ನೊಂದು ಪದ್ಯದಲ್ಲಿ ಅದನ್ನು ತುಂಬ ಚೆನ್ನಾಗಿ ಬಿಡಿಸ್ತಾರೆ. ಅದನ್ನು ಅವರು ಕದಕಗಳಿಯನ್ನು ಬೆಗೆದು ಬ್ರಹ್ಮ ಗುಡಿಯೊಳಗಿರಲಿ. ಅದನ್ನು ಈಗ ಹೇಳಿದ ವಿಷಯ. ಅದು ಕದಕಗಳಿಯನ್ನು ಬೆಗೆದು ಬ್ರಹ್ಮ ಗುಡಿಯೊಳಗಿರಲಿ. ಇರಲಿ, ಬ್ರಹ್ಮ ಗುಡಿಯೊಳಗಿರಲಿ, ಬೊಮ್ಮ ಗುಡಿಯೊಳಗಿರಲಿ. ಕದಕ್ಕೆ ಅಗಳಿಯನ್ನು ಬಿಗಿದು, ಬಾಗಿಲಿಗೆ ಚಿಲಕ ಹಾಕಿ ಬೇಗ ಹಾಕಿ ಅಗಳಿಯನ್ನು ಬೆಗೆದು ಬ್ರಹ್ಮ ಬೊಮ್ಮ ಗುಡಿಯೊಳಗಿರಲಿ. ಅದರ ಕೀಲ್ಕುಂಚಿಕೆಯ ಹೊರಕೆಸೆಯ ಸಾಕು. ನೀವು ಒಳಗೆ ಕೂತಿರೋ, ಎಂಥ ಬೇಗ ಬೇಕಾದ್ರೂ ಹಾಕ್ಕೊಂಡಿರೋ ತೊಂದರೆ ಇಲ್ಲ. ಸ್ವಲ್ಪ ಕೀ ಈ ಕಡೆ ಹಾಕ್ಬಿಡು, ಹೊರಗಡೆ ಹಾಕ್ಬಿಡು. ಕಗ್ಗದ ಕವಿ ನೇರ ದೇವರ ಜೇಬಿಗೆ ಕೈ ಹಾಕಿದ್ದಾರೆ. ಚಾವಿ ಕೊಡು ಅಂತ. ಸಣ್ಣ ಪುಟ್ಟ ಪ್ರಶ್ನೆ ಅಲ್ಲ ಅಂತ, ನಿನ್ನ ಚಾವಿ ಕೊಡು ಅಂತ. ಅದರ ಕೀಲ್ಕುಂಚಕೆಯ ಹೊರಕೆಸೆಯ ಸಾಕು. ಏನಾಗುತ್ತೆ ಅಂದರೆ, ಪದವಾಕ್ಯ ವಿದರಾಗ ವಾದ ಗಣನೆಯ ಬಿಟ್ಟು ಒದವಿಪರು ದಿಟದರಿವ ಮಂಕುತಿಮ್ಮ. ಭಯಂಕರ ಚರ್ಚೆ ನಡೀತಾ ಇದೆಯಲ್ವಾ ಶತಮಾನ ಸಹಸ್ರಮಾನಗಳಿಂದ. ಪದ ಅಂದರೆ ವ್ಯಾಕರಣ, ವಾಕ್ಯ ಅಂದರೆ ಮೀಮಾಂಸ. ಈ ವ್ಯಾಕರಣ ಮೀಮಾಂಸ ಅವರು ಇವರೆಲ್ಲ ಇವರು ವಾದ ಘಟನೆ, ವಾಕ್ಯಾರ್ಥಗಳು. ಭಗವಂತ ಹೀಗಿದ್ದಾನೆ, ಭಗವಂತ ಹಾಗಿದ್ದಾನೆ, ಅಥವಾ ಉಂಟು ಇಲ್ಲ, ಈ ರೂಪದಲ್ಲಿ ಆ ರೂಪದಲ್ಲಿ, ಹೀಗೆ ಹೋಗಬೇಕು ಅಲ್ಲ ಹಾಗೆ ಹೋಗಬೇಕು ಅಲ್ಲಿಗೆ. ಭಯಂಕರ ಚರ್ಚೆ ಸಾವಿರಾರು ವರ್ಷ ನಡೀತಾ ಇದೆ. ಫಲಶ್ರುತಿ ಇಲ್ಲ, ಚರ್ಚೆ ಒಂದೇ ನಡೀತಾ ಇರುವಂಥದ್ದು. ಒಂದು ಫಲಶ್ರುತಿ ಶಾಲು, ದಕ್ಷಿಣೆ ಮಾತ್ರ, ಬೇರೆ ಏನಿಲ್ಲ. ವಾಕ್ಯಾರ್ಥ ಮುಗಿದ್ಮೇಲೆ ಮತ್ತೆ ಬೇರೆ ಏನುಂಟು? ಶಾಖಾಯಿ ಲವಣ ಹೆಚ್ಚ ಅಂತ ಪ್ರಕಾರ ಮನೆಗೆ ತರಕಾರಿ, ಉಪ್ಪು, ಹುಳಿ ಇದೆಲ್ಲ ಬೇಕಲ್ಲ, ಏನು ಧಾನ್ಯ, ದವಸ ಧಾನ್ಯ, ಅಲ್ಲಿಗೆ ಹೋಗಿ ತಲುಪೋದು ಕೊನೆಗೆ ಅಂತ.
ಹಾಗಾಗಿ ಸುಮ್ಮನೆ ವ್ಯರ್ಥ ಚರ್ಚೆ ಅದು. ಪದವಾಕ್ಯ ವಿದರಾಗ ವಾದ ಗಣನೆಯ ಬಿಟ್ಟು ವದವಿಪರು ದಿಟದರಿಯುವ ನಿಜವಾದ ಜ್ಞಾನದ ಕಡೆಗೆ ಅವ್ರು ಹೋಗ್ತಾರೆ. ಒಂದು ಬೀಗದ ಕೀ ಹೊರಗೆ ಹಾಕು ನೀನು ಅಂತ, ಅಲ್ಲೇ ಕೂತಿರ್ಬೇಕಾದ್ರೆ ನಾನು ತೆಕ್ಕೊಳ್ತೀನಿ ಅಂತ ಅವ್ರು ಹೇಳೋದು. ಆ ಕೀಲಿಕೈ ಯಾವುದು ಅಂದರೆ ನಾಮ ಅಂತ. ಅವನದೇ ನಾಮ, ಅವನದೇ ಮಾಯೆ ಅವನ ಬೀಗವಾದರೆ ಅವನದೇ ನಾಮ ಅದರ ಕೀಲಿಕೈ. ನಾವು ನಾಮವನ್ನು ತುಂಬ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಅದೇನು ಅಂತ, ಡಿಕೋಡಿಂಗ್ ಟೂಲ್. ಅದು ದೇವರನ್ನು ಡಿಕೋಡ್ ಮಾಡೋಕ್ಕಿರೋಂಥ ಒಂದು ಟೂಲ್ ಅದು. ಅದರ ಮರ್ಮ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಪದಕ್ಕೂ ಎಲ್ಲ ವಸ್ತುಗಳಿಗೂ ಒಂದು ಧ್ವನಿ ಇದೆ ಅಂತ ಹೇಳ್ತಾರೆ. ಪ್ರತಿಯೊಂದು ವಸ್ತುವಿಗೂ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿದೆಯೋ ಎಲ್ಲ ವಸ್ತುಗಳಿಗೂ ಒಂದು ಧ್ವನಿ ಇದೆ, ಅದರದ್ದೇ ಆದ ಸದ್ದಿದೆ ಪ್ರತಿಯೊಂದಕ್ಕೂ. ಇದೆ ತಾನೇ, ಗಂಟೆಯನ್ನು ಹೀಗನ್ನಿ ಅದರದ್ದೇ ಆದ ಒಂದು ಸದ್ದಿದೆ ಅದಕ್ಕೆ, ಶಂಖವನ್ನು ಊದಿ ಅದರದ್ದೇ ಆದ ಸದ್ದಿದೆ ಅದಕ್ಕೊಂದು, ಅದರ ಮಗುವಿನ ಕಿವಿ ತಿರುಗಿಸಿ ಅದರದ್ದೇ ಆದ ಸದ್ದಿದೆ ಅದಕ್ಕೊಂದು ಶುರುವಾಗುತ್ತೆ ಕೊಡಲಿ ಅಂತ. ನಾವು ಕೂಡ ಹಾಗೆ ಪ್ರಪಂಚದ ಸಕಲ ವಸ್ತುಗಳು, ಸಕಲ ವ್ಯಕ್ತಿಗಳು, ಸಕಲ ಚರಾಚರದ ಎಲ್ಲ ಸಂಗತಿಗಳು ಅದರದ್ದೇ ಆದ ಒಂದು ನಾದ ಇದೆ, ಅದರದ್ದೇ ಆದ ಒಂದು ಸದ್ದಿದೆ. ನಾವು ಕೊಟ್ಟ ಹೆಸರಲ್ಲ, ಅದಕ್ಕೆ ಅದಾಗೆ ಇರುವಂಥ ಹೆಸರು, ಅದಾಗೆ ಇರುವ ಶಬ್ದ ಒಂದಿದೆ ಪ್ರತಿಯೊಂದಕ್ಕೂ ಕೂಡ. ಆ ಶಬ್ದ ಸಿಕ್ಕರೆ ಅರ್ಥ ಸಿಕ್ಕ ಹಾಗೆ, ಆ ವಸ್ತು ಸಿಕ್ಕ ಹಾಗೆ. ಅದೊಂದು ಪ್ರಿನ್ಸಿಪಲ್. ಅದು ಎರಡು ರೂಪಗಳಿರ್ತವೆ ಪ್ರತಿಯೊಂದಕ್ಕೂ, ಒಂದು ಅರ್ಧ ರೂಪ, ಇನ್ನೊಂದು ಶಬ್ದ ರೂಪ. ಅರ್ಧ ರೂಪ ಅಲ್ಲ, ಈ ರೂಪ ಅರ್ಧ ರೂಪವೇ ಹಾಗೆ ನೋಡಿದರೆ, ಇನ್ನೊಂದು ರೂಪ ಶಬ್ದ ಅಂತ ಎರಡೂ ಇದೆ ಅಂತ ಪ್ರತಿಯೊಂದಕ್ಕೂ. ಇದು ಸಿಕ್ಕಿದ್ರೆ ಅದು ಬರುತ್ತೆ, ಅದು ಸಿಕ್ಕಿದ್ರೆ ಇದು ಬರುತ್ತೆ. ಉದಾಹರಣೆಗೆ, ಇವನ ಹೆಸರು ಗೊತ್ತಿಲ್ಲ, ಅಂದರೆ ಇವನು ಬೇಕು ನಮಗೆ, ಹೆಸರನ್ನ ಕಾದ್ರೆ ಬರ್ತಾನೆ ಅವನು ಅಂತ. ಒಬ್ಬ ವ್ಯಕ್ತಿ ಬರಬೇಕು ನಮ್ಮ ಕಡೆಗೆ, ನಮ್ಮ ಕಡೆ ತಿರುಗಬೇಕು, ಹೆಸರನ್ನು ಕರೆದ್ರೆ ಸಾಕು ನೋಡಿ. ಇದು ಒಂದು ಅದನ್ನೇ ನಾವು ಹೇಳೋದು ಅಂತ. ಪರಮಾರ್ಥ ವ್ಯವಹಾರ ಬೇರೆ ಅಲ್ಲವೇ ಅಲ್ಲ, ಅದೇ ಇದು, ಇದೇ ಅದು ಅಂತ. ಎರಡು ಬೇರೆ ಬೇರೆ ಜಾತಿಯಿಂದ ಯಾರು ಮಾಡಿದರು ಅದನ್ನು? ಅದರ ಉದಾಹರಣೆಗಳು ಇಲ್ಲೇ ಇದೆ ಅಂತ. ನೀವು ಇಲ್ಲಿ ನೋಡಿದರೆ ಸಾಕು, ಭಗವಂತನ ಎಲ್ಲ ಮುಖಗಳು, ಎಲ್ಲ ವೈವಿಧ್ಯಗಳು ಕಾಣ್ತವೆ ಅಲ್ಲಿ. ಹೀಗೆ ದೇವನ ಸ್ವಭಾವವನ್ನು ಜೀವನ ಮೂಲಕ ಅರ್ಥ ಮಾಡಿಕೊಳ್ಳೋದಾಗೆ, ಜೀವನನ್ನು ಹೆಸರು ಹಿಡಿದು ಕರೀರಿ, ಬರ್ತಾನೋ ಇಲ್ವೋ ಅವನು? ಬರ್ತಾನವನು. ಹೆಸರು ಕರೆದು ಕೂಡಲೇ ನಮ್ಮ ಕಡೆ ತಿರುಗ್ತಾನೆ. ಶತ್ರು ಆದರೆ ಏನು ಅಂತ ಈ ಕಡೆ ತಿರುಗ್ತಾನೆ, ಮಿತ್ರನಾದರೆ ಏನು ಅಂತ ಕೇಳ್ಬೋದು, ಶತ್ರು ಆದರೆ ಏನು ಅಂತ ಕೇಳ್ಬೋದು, ಅಷ್ಟೇ ಹೊರತು ನಮ್ಮ ಕಡೆ ತಿರುಗೋದು, ನಮ್ಗೆ ಅಭಿಮುಖ ಆಗೋದು ಖಂಡಿತ ಸಂಶಯ ಏನೂ ಇಲ್ಲ ಅಂತ. ಅದು ಆರ್ಟಿಫಿಷಿಯಲ್, ಒಂದು ವೇಳೆ ಆಗದೇ ಇದ್ದರೆ ಅದು ಅಪರೂಪ. ಅದು ಸಹಜವಾದ ಪ್ರಕ್ರಿಯೆ ಏನಂದರೆ, ಹೆಸರೆತ್ತ ಕರೆದು ಕೂಡಲೇ ವ್ಯಕ್ತಿ ಓ ಅಂತಾನೆ, ನಮ್ಮ ಕಡೆ ತಿರುಗ್ತಾನೆ, ನಮ್ಮ ಕಡೆ ಬರ್ತಾನೆ, ಏನಾಗಬೇಕು ಅಂತ ಕೇಳ್ತಾನೆ. ಹಾಗೆ ದೇವರು ಕೂಡ ಅವನ ಹೆಸರೆತ್ತು ಕರೆದ್ರೆ ನಮ್ಮ ಕಡೆ ತಿರುಗ್ತಾನೆ, ನಮ್ಮ ಕಡೆ ಬರ್ತಾನೆ, ಏನಾಗಬೇಕು ಅಂತ ಕೇಳ್ತಾನೆ, ಏನಾಗಬೇಕು ಅಂತ ಹೇಳಿಬಿಟ್ರೆ ಆಯ್ತು. ಹೇಳಬೇಕು ಅಂತಲೇ ಇಲ್ಲ, ಯಾಕಂದ್ರೆ ಹೇಳಬೇಕು, ಆದರೆ ಹೇಳೋದು ಬರೀ ಬಾಯಿಂದ ಹೇಳಬೇಕು ಅಂತಲ್ಲ, ಮನಸ್ಸು ಹೇಳಿದ್ರು, ಆತ್ಮ ಹೇಳಿದ್ರು ಗೊತ್ತಾಗತ್ತೆ, ಅವನು ಕೇಳ್ಕೊಡ್ತಾನೆ. ಅವನ ಕಿವಿ ಅಂಥದ್ದು ಅಂತ. ನುಡಿಯುವ ಮೊದಲೇ ದನಿಯನ್ನು ಆಲಿಸುವ ಕಿವಿಯವನು, ನುಡಿಯುವ ಮೊದಲೇ ದನಿಯನ್ನು ಆಲಿಸುವ ಕಿವಿ ಅವನು, ಅಥವಾ ಕಿವಿಯವನು, ಅವನದಂಥ ಕಿವಿ ಅಂತ. ಹಾಗೆ ಕೇಳಿಸುತ್ತೆ ಅವನಿಗೆ ಅಂತ. ಹಾಗಾಗಿ ಶಬ್ದದಿಂದ ನೀವು ಆ ವಸ್ತುವನ್ನು, ವ್ಯಕ್ತಿಯನ್ನು ತಲುಪಬಹುದು. ಶಬ್ದ ನಿಮ್ಮನ್ನು ಆ ವಸ್ತು, ವ್ಯಕ್ತಿ ನಿಮ್ಮ ಕಡೆ ಬರೋ ಥರ ಮಾಡ್ಬೋದು. ಈಗ ಅಂಗಡಿಗೆ ಹೋಗಿ ಇಂಥದ್ದೊಂದು ವಸ್ತು ಬೇಕು ಅಂತ ಕೇಳ್ತೀರಿ ನೀವು, ಆ ವಸ್ತು ಹೆಸರು ಹೇಳ್ತೀರ, ಹಾಗೆ ವಸ್ತು ಬರುತ್ತಲ್ವಾ? ದುಡ್ಡು ಬೇಕು, ಅದು ಬೇರೆ ವಿಷಯ ಬಿಡಿ. ಅದು ಇಂಥದ್ದು ಬೇಕಿತ್ತು ಅಂದರೆ ತೆಕ್ಕೊಡ್ತಾರಲ್ವ ಕೂಡಲೇ ಅದನ್ನು. ಅಂದರೆ ಶಬ್ದದಿಂದಾಗಿ ಅರ್ಥ ಬಂತು ನೋಡಿ ನಿಮ್ಮ ಕಡೆಗೆ ಅಂತ. ಅದಕ್ಕೂ ನಾವು ಇಟ್ಟ ಹೆಸರೇ ಇಂಥ ಒಂದು ಅವಿನಾಭಾವ ಸಂಬಂಧನೂ ಹೊಂದಿದೆ ಅಂತ. ಅದರ ಒರಿಜಿನಲ್ ಸೌಂಡ್ ಅಲ್ಲ, ಅದು ಆರ್ಟಿಫಿಷಿಯಲ್, ಅದು ಅಗ್ರಿಮೆಂಟ್ ನಮ್ಮ ಮಧ್ಯದ್ದು. ನಾವು ಒಂದು ಇಂಥ ವಸ್ತುಗೆ ಇಂಥ ಹೆಸರೊಂದು ಇಟ್ಕೊಂಡಿದ್ದೆ ನಾವು ಅಷ್ಟೇ. ಅದೇ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ, ಅದನ್ನೆತ್ತಿ ಅದು ಬೇಕು ಅಂತ ಕೇಳ್ತಿರಾಗೆ ಮುಂದಕ್ಕೆ ಬರುತ್ತೆ, ಪ್ರತ್ಯಕ್ಷ ಆಗುತ್ತೆ ಅದು ಅಂತ. ದೇವರಿಗೂ ಅನ್ವಯ ಇದು ಅಂತ. ಶಬ್ದದಿಂದ ಅರ್ಥ, ಅರ್ಥದಿಂದ ಶಬ್ದ ಕೂಡ ಹಾಗೆ, ಆ ಕಡೆಯಿಂದ ಈ ಕಡೆಗೂ ಬರ್ಬೋದು ಅಂತ. ಈಗ ಒಬ್ಬರ ಹೆಸರು ಗೊತ್ತಿಲ್ಲ, ಹೋಗಿ ಆ ವ್ಯಕ್ತಿ ಗೊತ್ತು, ವ್ಯಕ್ತಿ ಅಂದರೆ ಇದ್ದಾರೆ ಎದುರಿಗೆ, ಕಣ್ಣೆದುರಿಗೆ ಅಂತ. ನಿಮ್ಮ ಹೆಸರೇನು ಅಂದರೆ ಹೇಳ್ತಾರೆ ಅವರು, ಅವ್ರ ಹೆಸರೇನು ಅಂದರೆ ಹೇಳ್ತಾರೆ ಇವರು. ಅಂದರೆ ವ್ಯಕ್ತಿ ಸಿಕ್ಕಿದರೆ ಶಬ್ದನೂ ಸಿಗುತ್ತೆ ಅಂತ.
ಶಬ್ದ ಸಿಕ್ಕಿದರೆ ವ್ಯಕ್ತಿನೂ ಸಿಗ್ತಾನೆ. ಈ ಮುಂಬೈಯಲ್ಲಿ ಯಾರೋ ಒಬ್ಬರು ನಿಮಗೆ ಅಂದರೆ ಒಬ್ಬರ ಹತ್ರ ನಿಮಗೆ ಬೇಕಾದ ಒಂದು ಸಂಗತಿ ಇದೆ ಅಂತ ಅಂದ್ಕೊಳ್ಳಿ, ನೀವು ಏನೋ ಒಂದು ವಿಷಯ ನೀವು ಹುಡುಕ್ತಾ ಇದ್ದೀರಿ, ಅದು ಮುಂಬೈಲಿ ಯಾರೋ ಒಬ್ಬರ ಹತ್ರ ಇದೆ ಅಂತ ನಿಮಗೆ ಅವ್ರ ಹೆಸರು ವಿಳಾಸ ಸಿಕ್ಕಿದರೆ ಹೋಗಿ ತಲುಪ್ತೀರ ಅವ್ರನ್ನ ನೀವು ಅಂತ. ಅಷ್ಟು ಸರಳವಾಗಿ ಭಗವಂತನ ನಾಮ ನಮಗೆ ಸಿಕ್ಕಿದರೆ ಅದರ ಮೂಲಕ ಅವನನ್ನು ತಲುಪ್ಬೋದು. ಆ ಹೆಸರತ್ತೆ ಕರೆಯೋಕ್ಕೆ ಶುರು ಮಾಡಿದರೆ ಬರ್ತಾನೆ ಅವನು. ಹಾಗಾಗಿ ಅದು ಡಿಕೋಡಿಂಗ್ ಟೂಲ್ ಅದು ಅಂತ. ಈಗ ಅಂದರೆ ಬೀಗ ಹಾಕಿ ಕೂತ್ಬಿಟ್ಟಿದ್ದಾನಲ್ಲ ಒಳಗಡೆಗೆ, ಕೀಲಿ ಕೈ ಇದು ಅಂತ, ಇದರ ಮೂಲಕ ತೆಗೆಯೋಕ್ಕೆ ಸಾಧ್ಯ ಇದೆ ಅದನ್ನು. ಆದರೆ ಆ ಶಬ್ದ ಅಂದರೆ ಅದರ ಪೂರ್ಣ ಸಾಧ್ಯತೆಗಳನ್ನು ಗಮನಿಸಬೇಕು. ಶಬ್ದಕ್ಕೊಂದು ಭಾವ ಇರುತ್ತೆ, ಶಬ್ದಕ್ಕೊಂದು ಅರ್ಥ ಇರುತ್ತೆ, ಶಬ್ದಕ್ಕೊಂದು ರಸ ಇರುತ್ತೆ. ಈ ರಸ ಅರ್ಥ ಭಾವಗಳ ಕಡೆ ನಮ್ಗೆ ಗಮನ ಬೇಕು, ಮನಸ್ಸು ಬೇಕು ಆ ಕಡೆಗೆ. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಇದೆ. ಧ್ವನಿವರ್ಧಕ ಅನ್ನೋದಕ್ಕೊಂದು ಅರ್ಥ ಇದೆ ಅಂತ. ಧ್ವನಿವರ್ಧಕ ಅಂದರೆ ಮೈಕು ಅಷ್ಟೇ ಅಲ್ಲ ಅಂತ, ಸಹಜ ಧ್ವನಿಯನ್ನು ಹೆಚ್ಚು ಮಾಡಿ ಕೊಡುತ್ತೆ ಅದು ಅಂತ. ಇದು ಒಟ್ಟು ಅರ್ಥ ಇದೆ ನೋಡಿ ಇದರಲ್ಲಿ. ಆ ವಸ್ತುವಿನ ಸ್ವರೂಪ ಸ್ವಭಾವ ಅದೆಲ್ಲ ಇದೆ ನೋಡಿ ಇದರಲ್ಲಿ ಅಂತ. ಹಾಗೆ ಶಬ್ದಕ್ಕೊಂದು ಅರ್ಥ ಇದೆ, ಹಾಗೆ ಶಬ್ದಕ್ಕೊಂದು ರಸ ಇದೆ ಅಂತ, ಆನಂದ ಇದೆ ಅಂತ. ರಸ ಅಂದರೆ ಖುಷಿ ಅಷ್ಟೇ. ಒಂದು ಶಬ್ದದ ಒಳ ಹೊಕ್ಕಾಗ ಅಲ್ಲೊಂದು ಖುಷಿ ಇದೆ ಅಂತ, ಯಾವ ಶಬ್ದದೊಳಗೂ ಇದೆ ಅಂತ. ನಿಮ್ಗೆ ಆ ಶಬ್ದನ ಡಿಕೋಡ್ ಮಾಡೋಕ್ಕೆ ಬಂದರೆ ಒಂಥರ ಆಗ ಖುಷಿನೇ ಬೇರೆ ಅಂತ. ಎಲ್ಲ ಶಬ್ದಗಳಲ್ಲೂ ಕೂಡ ರಸ ಇದೆ ಅಂತ. ಅದು ಯಾವ ರಸವೂ ಆಗ್ಬೋದು, ಅದು ಶೃಂಗಾರ ರಸ ಆಗ್ಬೋದು, ವೀರ ರಸ ಆಗ್ಬೋದು, ಕರುಣ ರಸ ಆಗ್ಬೋದು, ರೌದ್ರ ಆಗ್ಬೋದು, ಬೀಭತ್ಸ ಆಗ್ಬೋದು, ಶಾಂತ ಆಗ್ಬೋದು, ರಸ ಅಂತೂ ಇದೆ. ಮತ್ತು ಎಲ್ಲ ರಸವೂ ಆನಂದದಲ್ಲೇ ಮುಕ್ತಾಯ ಆಗುತ್ತೆ. ಅದಲ್ಲದೆ ಇರೋ ರಸ ಇಲ್ಲ. ಅದಕ್ಕೆ ಈ ನಾಟಕ ನೋಡ್ತೀವಲ್ಲ ನಾವು, ನಾಟಕ ಅಥವಾ ಸಿನಿಮಾ ಮತ್ತೊಂದು, ಅದೆಷ್ಟು ಸತಿ ದುರಂತ ಆಗುತ್ತೆ. ದುಃಖ ತುಂಬ ಇರುತ್ತೆ. ದುಃಖ ಇಲ್ಲದೆ ಇರೋ ಸಿನಿಮಾ ಇರೋದು ಹೇಗೆ, ಅಥವಾ ನಾಟಕ ಕಾದಂಬರಿ ಇರೋದು ಹೇಗೆ, ಅದು ಇರಲೇಬೇಕಲ್ಲ ಅದನ್ನು. ಆದರೂ ನೋಡ್ತೀವಿ ನಾವು. ಯಾಕೆ? ಬಹುಭೂತಿ ಉತ್ತರರಾಮ ಚರಿತ ದುಃಖಮಯ, ಅದು ಶ್ರೇಷ್ಠ ನಾಟಕ ಅಂತ ಪ್ರಸಿದ್ಧಿ. ಮತ್ತೆ ಮತ್ತೆ ಅದನ್ನು ಓದೋದು, ಕೇಳೋದು, ಪ್ರಯೋಗ ಮಾಡೋದು. ಅಲ್ಲ, ದುಃಖ ಇದೆಯಲ್ಲ, ಯಾಕೆ ಹೋಗ್ತೀನಿ ಅಲ್ಲಿಗೆ? ದುಃಖ ಅಂತ ಅನಿಸಿದ್ರು ಅಂತಿಮವಾಗಿ ಅದು ಆನಂದವೇ ಅದು ಅಂತ. ಅದು ಮೇಲ್ನೋಟಕ್ಕೆ ಮಾತ್ರ. ಸಾಕ್ಷಿ ಅನ್ನೋದು ನಾವು ಹೋಗ್ತೀವಲ್ಲ ಮತ್ತೆ ಅದನ್ನು ಓದ್ತೀವಲ್ಲ, ಕೇಳ್ತೀವಲ್ಲ, ನೋಡ್ತೀವಲ್ಲ, ಆಸ್ವಾದನೆ ಮಾಡ್ತೀವಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಮಾತ್ರ ಅದು ಒಂದು ಪರಿಣಾಮದಲ್ಲಿ ಆನಂದ ಇರಬೇಕು ಅದರಲ್ಲಿ. ಇಲ್ದಿದ್ರೆ ಮನುಷ್ಯ ಹೋಗೋದಿಲ್ಲ ಅಲ್ಲಿಗೆ, ಆನಂದ ಇಲ್ಲದೇನೆ ಅಂತ. ಹಾಗಾಗಿ ಎಲ್ಲ ಶಬ್ದಗಳಲ್ಲಿ ಒಂದು ರಸ ಇದೆ, ಮತ್ತು ಎಲ್ಲ ಶಬ್ದಗಳಲ್ಲಿ ಒಂದು ಭಾವ ಇದೆ. ಪ್ರತಿಯೊಂದು ಶಬ್ದದಲ್ಲೂ ಕೂಡ ಭಾವ ಇದೆ. ಭೌತಿಕವಲ್ಲದೆ ಇರೋ ಸ್ವರೂಪ ವಸ್ತುವಿನದ್ದು ಭಾವ ಅಂತಂದರೆ ಭೌತಿಕ ಅಲ್ಲದೆ ಇರುವಂಥ ಸ್ವರೂಪ. ಅದು ಕೈಯಲ್ಲಿ ಹಿಡ್ಕೊಳ್ಳೋಕೆ ಬರೋದಿಲ್ಲ ಅದನ್ನು, ಅಥವಾ ಬರೆದು ತೋರ್ಸೋಕ್ಕೆ ಬರೋದಿಲ್ಲ ಅದನ್ನು, ಆದರೆ ಇದೆ ಅದು ಅಂತ ಭಾವ ಇದೆ. ಈಗ ಉದಾಹರಣೆಗೆ ಹೋಟ್ಲಲ್ಲಿ ನೀವು ಊಟ ಮಾಡ್ತೀರಿ, ನೀವು ಏನಿಲ್ಲ ಅಂದರೆ ಭಾವ ಇಲ್ಲ ಅಂತ. ಬಡಿಸ್ತಾರೆ, ನೀವು ಊಟ ಮಾಡ್ತೀರಿ, ರುಚಿ ಇರ್ಬೋದು, ಭಾವ ಇಲ್ಲ ಅಂತ. ಅಥವಾ ಅಂಗಡಿಗೆ ಹೋಗಿ ಒಂದು ಸಾಮಾನು ಖರೀದಿ ಮಾಡ್ತೀರಿ, ಅಂಗಡಿಗೆ ಹೋಗಿ ಒಂದು ಶಾಲ್ ಖರೀದಿ ಮಾಡ್ಕೊಂಡು ಬರ್ತೀರಿ, ಖುಷಿ ಇರ್ಬೋದು, ಆದರೆ ಭಾವ ಇದೆ ಅಂತ ಹೇಳೋಕ್ಕಾಗಲ್ಲ. ಅದೇ ನಿಮ್ಗೆ ಅತ್ಯಂತ ಪ್ರಿಯರಾದರೂ ಉಡುಗೊರೆ ಕೊಡ್ತಾರೆ ಒಂದು ಶಾಲನ್ನು, ಅದು ಕಂಡ ತಕ್ಷಣ ಭಾವ ಬರುತ್ತೆ. ಅದು ಮೈ ಮೇಲೆ ಹಾಕ್ಕೊಂಡ್ರೆ ಏನೋ ಒಂಥರ ಬೇರೆ ಒಂದು ಭಾವ, ಒಂದು ಒಂದು ಲೋಕಕ್ಕೆ ಅಂದರೆ ನಮ್ಮನ್ನು ತೇಲಿಸುತ್ತೆ. ಅದು ಒಂದು ಭಾವ ಅಂದರೆ ಎಲ್ಲೋ ತೇಲಿಸುತ್ತೆ ನಮ್ಮನ್ನು ಅಂತ. ಅದನ್ನು ವರ್ಣನೆ ಮಾಡೋಕ್ಕೆ ಶಬ್ದ ಇರೋದಿಲ್ಲ ಅಂತ, ಅದಕ್ಕೆ ಭಾವ ಅಂತ ಹೆಸರು ಅಂತ. ಇದೆಲ್ಲ ಉಂಟು ಶಬ್ದಗಳಲ್ಲಿ ಅಂತ, ಈ ಮೂರು ಉಂಟು. ಇದಿಲ್ಲ ನೀವು ಸುಮ್ಮನೆ ಹೇಳೋ ಪ್ರಯೋಜನ ಏನು, ಅದಿಲ್ಲ. ಶಬ್ದಕ್ಕಿರುವ ರಸ, ಶಬ್ದಕ್ಕಿರುವ ಅರ್ಥ, ಶಬ್ದಕ್ಕಿರುವ ಭಾವ, ಇವುಗಳ ಜೊತೆಗೆ ಪ್ರಯೋಗ ಮಾಡಿದರೆ ಚಮತ್ಕಾರಗಳನ್ನು ಮಾಡುತ್ತೆ ಅದು ಶಬ್ದ, ಅದ್ಭುತಗಳನ್ನು ಮಾಡುತ್ತೆ. ಈಗ ಆದಿಂದ ಜ್ಞಾನದವರೆಗೆ ಬರೆಯೋಕ್ಕೆ ನಮಗೂ ಬರುತ್ತಲ್ವಾ ಎಲ್ರಿಗೂ, ಮತ್ತು ನಾವೆಲ್ಲ ಯಾಕೆ ಕವಿ ಅಲ್ಲ? ಅವನು ಕವಿ ಬರೆಯೋದು ಅದೇ ತಾನೇ, ಮತ್ತೇನು ಬರೆಯೋದು? ವಾಲ್ಮೀಕಿ ಆಗಿರ್ಬೋದಪ್ಪ, ಇನ್ನೊಬ್ಬ ಆಗಿರ್ಬೋದು, ಆದರೆ ಬರೆಯೋದು ಇದೇ ಆದಿಂದ ಜ್ಞಾನದವರೆಗಿನ ಶಬ್ದಗಳಂತಾನೆ. ಏನು ಹೆಚ್ಚಿಗೆ ಇದೆ? ಅದೇ ಇದೇ ಹೆಚ್ಚಿಗೆ ಇರೋದು. ಭಾವ, ರಸ, ಅರ್ಥ ಇದೆಲ್ಲ ಜಾಸ್ತಿ ಇದೆ ಅಲ್ಲಿಂದ. ಅಂದರೆ ಇದೆ ಅಂತ, ಜಾಸ್ತಿ ಇದೆ ಅನ್ನೋಕ್ಕಿಂತ ಇರಬೇಕಾದ ರೀತಿಯಲ್ಲಿ ಇದೆ ಅಂತ. ಅದು ಇದ್ದ ಕೂಡಲೇ ಅದಕ್ಕೆ ಕಾವ್ಯ ಅಂತ ಹೆಸರು ಬಂತು, ಅದಿದ್ದ ಕೂಡಲೇ ಅದಕ್ಕೆ ಮಂತ್ರ ಅಂತ ಹೆಸರು ಬಂತು. ಮಂತ್ರ ಕಾವ್ಯ ಭಾಳ ಏನು ದೂರ ದೂರ ಇಲ್ಲವು, ಭಾಳ ಏನು ಬೇರೆ ಬೇರೆ ಎಲ್ಲವು ಒಂದೇ, ಹತ್ರ ಇದಾವು ಅಂತ. ಜೀವ ಬಂದ ಕೂಡಲೇ ಶಬ್ದಕ್ಕೆ ಅದು ಮಂತ್ರ ಆಗತ್ತೆ ಅಂತ.
ಜೀವ ಬಂದ ಕೂಡಲೇ ಕಾವ್ಯ ಆಗತ್ತೆ ಅಂತ. ಬೇಕಾದ್ರೆ ಸ್ವಲ್ಪ ಹೀಗೆ ಬದಲಾಯಿಸಿ ಹೇಳ್ಬೋದು, ಜೀವ ಬಂದ ಕೂಡಲೇ ಕಾವ್ಯ ಆಗತ್ತೆ, ದೇವ ಬಂದ ಕೂಡಲೇ ಮಂತ್ರ ಆಗತ್ತೆ ಶಬ್ದದಲ್ಲಿ ಅಂತ ಹಾಗೆ ಅನ್ಬೋದು ಬೇಕಿದ್ರೆ. ಆದರೆ ಇದೆಲ್ಲ ಉಂಟು, ಇದೆಲ್ಲ ಬೇಕು ಇದ್ದಾಗ ಅದ್ಭುತಗಳನ್ನು ಮಾಡುತ್ತೆ ಅದು. ಈಗ ನಾವು ಅಜಾಮಿಳನ ಕಥೆ ಕೇಳ್ತೀವಿ ನಾವು, ಅದರ ವಿವರ ತುಂಬ ಇದೆ. ಬಹಳ ಪಾಪಗಳನ್ನು ಮಾಡಿದವನು ಅಜಾಮಿಳ, ನಿಮಗೆ ಗೊತ್ತಿದೆಯಲ್ಲ, ನಾವೇನು ಮತ್ತೆ ಹೇಳೋಕ್ಕೇನಿದೆ. ಭಾಳ ಪಾಪಗಳನ್ನು ಮಾಡಿದವನು. ಸಾಯೋ ಹೊತ್ತಿಗೆ ಮಗನ ಹೆಸರು ಹೇಳಿ ಕರೆದ ಅಂತ. ಏನು ಯಮದೂತರು ಬಂದು ನಿಂತರು ಮುಂದುಗಡೆಗೆ, ಭಯಂಕರ ರೂಪದಲ್ಲಿ ಯಮದೂತರು ಬಂದು ನಿಂತರು. ಆಗ ಭಯ ಆಯಿತು. ಪ್ರೀತಿಯವನು ಕೊನೆಯ ಮಗ ನಾರಾಯಣ ಅಂತ, ಅವನನ್ನು ಕೂಗಿ ಕರೆದ ಅಂತ. ನಾರಾಯಣ ಅಂತ ಕರೀತಿದ್ದಾಗೇ ವಿಷ್ಣು ದೂತರು ಬಂದುಬಿಟ್ರು. ಅವರು ಯಮದೂತರನ್ನು ಹೊಡೆದೋಡಿಸಿ ಇವನಿಗೆ ಶುಭವನ್ನು ಕೊಟ್ಟರು, ಶ್ರೇಯಸ್ಸನ್ನು ಕೊಟ್ಟರು ಅಜಾಮಿಳನಿಗೆ. ಅಂದರೆ ಪಾಪವನ್ನು ಹೇಗೆ ಅದಕ್ಕೆ ಅಂದರೆ ಅದು ಚಾವಿಯಾಗಿ ಪರಿಣಮಿಸುತ್ತೆ, ಕಿಲಿಕೆ ಹೇಗೆ ಪರಿಣಮಿಸುತ್ತೆ ಅಂದರೆ ಉದಾಹರಣೆಗೆ ಪವಾಡಗಳನ್ನು ಮಾಡ್ಬೋದು ಅದು ಅಂತನ್ನೋದಕ್ಕೆ ಉದಾಹರಣೆ. ಆಗ ನೀವು ಕೇಳ್ಬೋದು ಅಂದರೆ ಇಷ್ಟು ಸುಲಭ ಅದು, ಇದೇ ಒಳ್ಳೆಯದಲ್ಲ ಹಂಗಾರೆ ಇದು. ಹಂಗಾರೆ ಸಾಕು, ಪ್ರವಚನ ಇಲ್ಲಿಗೆ ಮುಕ್ತಾಯ ಮಾಡಿಬಿಡೋಣ, ನಾಮ ಶುರು ಮಾಡಿಬಿಡೋಣ ನಾಳೆಯಿಂದ ಅಂತ. ಅದು ಜೀವನ ಅಡಿಗೆ ಮಾಡಬೇಕು ಅಂತಲೂ ಏನಿಲ್ಲ, ಅದು ಲಾಸ್ಟ್ ಒಂದು ಸತಿ ಮಾಡಿದರೆ ಸಾಕು. ಅದು ಬಿಡಿ, ಈಗ ಏನು ಮಾಡೋದು ನೀನು, ತಿನ್ನು, ಕುಡಿಯೋದು ಕುಡಿ, ಕುಣಿದಷ್ಟು ಕುಣಿ, ಮಾಡೋದೆಲ್ಲ ಮಾಡು. ಆಮೇಲೆ ಲಾಸ್ಟ್ ಮಿನಿಟ್ ಇದೆಯಲ್ಲ, ಕೊನೆ ಕ್ಷಣ ನಾರಾಯಣ ಅಂದ್ಬಿಡು, ಮುಗ್ದೋಯ್ತು ಅಂತ. ಎಂಥ ಸಿಂಪಲ್ ಇದೆ ನೋಡಿ ಇದು ಅಂತ. ಅವನೇ ನಾ ಶಬ್ದ ರಸ ಅರ್ಥ ಭಾವ ಎಲ್ಲ ಹಾಗೆ ಇತ್ತದು ಅಂತ. ನಾರಾಯಣ ಅಂತಂದಾಗ ಮಗಂತಾನೆ ಕರೆದಿದ್ದು ಅಂತ. ಅಂದರೆ ಅದಕ್ಕೇನು ಹೇಳ್ತಾರೆ ಅಂದರೆ, ಅದಕ್ಕೂ ಇನ್ನೊಂದು ಶ್ರೇಷ್ಠ ಕಥೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ ಆ ಕಥೆದು. ಸಣ್ಣಕ್ಕಿದೆ ಅದು, ಏನು ದೊಡ್ಡ ತುಂಬ ಅಂದರೆ ಭಾಳ ತಿರುವುಗಳೇನಿಲ್ಲ ಕಥೆಯಲ್ಲೇನು. ಅದು ಒಂದು ಶೆಟ್ಟಿ, ಅವನಿಗೆ ವ್ಯಾಪಾರವೇ ಸರ್ವಸ್ವ, ಅವನಿಗೆ ಭಯಂಕರ ವ್ಯಾಪಾರ ಪ್ರೀತಿ, ವ್ಯಾಪಾರಿ ಶೆಟ್ಟಿ ಅವನು. ಅಂಗಡಿ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅವನು. ಬೆಳಗ್ಗೆ ಅಂದ್ರೆ ಅಂಗಡಿ, ಮಧ್ಯಾಹ್ನ ಅಂದ್ರೆ ಅಂಗಡಿ, ಸಾಯಂಕಾಲ ಅಂದ್ರೆ ಅಂಗಡಿ, ರಾತ್ರಿ ಅಂದ್ರೆ ಅಂಗಡಿ. ಮನೇಲಿದ್ದರೂ ಅಂಗಡಿದೇ ಇರೋದು ಅವನು, ಅದೇ ಯೋಚನೆ ಅವನಿಗೆ ಅಂಗಡಿ ಬಗ್ಗೆನೇ. ವ್ಯಾಪಾರ 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 ವ್ಯಾಪಾರ. ಊರಲ್ಲಿ ಹರಿಕತೆ ನಡೀತಾ ಇತ್ತು. ಹರಿಕತೆ ನಡೀತಾ ಇದ್ದಾಗ ಅವ್ನ ಸ್ನೇಹಿತರು ಯಾರೋ ಬಂದರು, ಭಾಳ ಚೆನ್ನಾಗಿ ಮಾಡ್ತಾರೆ ದಾಸರು, ಹೋಗೋಣ, ಅಂಗಡಿ ಬಿಟ್ಟು ಬರೋಲ್ಲ ನಾನು, ಹೋಗೋಣ ಅಂಗಡಿ ಬಿಟ್ಟು ಬರೋಲ್ಲ ನಾನು. ನಡೀತು ಸ್ವಲ್ಪ ಇದು. ಕೊನೆಗೆ ಆ ಮಿತ್ರ ಬಿಡಲೇ ಇಲ್ಲ ಅವನ್ನ. ಒಂದು ಸಾರಿ ಬಾ ಮಾರಾಯ, ನಿಮಗೆ ಬೇರೆ ಲೋಕನ ನೋಡು ಒಂದು ಸರ್ತಿ, ಏನು ಅಂಗಡಿ ನಿಂದು ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾನೆ ಅವನು. ಪಾಪ ಅಂಗಡಿ ನೆನಪೆಲ್ಲ ಹೋದ ಅಲ್ಲಿಗೆ, ಅಂದರೆ ಹೋದರೂ ಅವನ ಅಂಗಡಿಯಲ್ಲಿ ಇದ್ದಾನೆ ನಿಜವಾಗಿ, ಜೊತೆಗೆ ದೇಹ ಹೋಗ್ತಾ ಇದೆ ಅಷ್ಟೇ. ಹರಿಕತೆಯಲ್ಲಿ ಕೂತ್ಕೊಂಡು ಅಜಾಮಿಳನ ಕತೆ ಅವತ್ತು. ಅಜಾಮಿಳನ ಕತೆ ಪೂರ್ತಿ ಕೇಳಿದ ಅವನಿಗೊಂದು ಸೊಲ್ಯೂಷನ್ ಸಿಕ್ತು ಅವನಿಗೆ. ಅಂದರೆ ಸುಮ್ಮನೆ ನಾವು ಜೀವನ ಪರ್ಯಂತ ಜಪ ತಪ ಹೋಮ ದಾನ ಎಲ್ಲ ಮಾಡೋ ಅರ್ಥ ಇಲ್ಲ. ಅದು ಹೆಂಡತಿ ಮಕ್ಕಳು ಮನೇಲಿ ಅದನ್ನ ಹೇಳ್ತಾಯಿದ್ರು, ಬರೀ ಹೀಗೆ ಮಾಡೋದು ಸರಿಯಲ್ಲ, ನೀವು ಸ್ವಲ್ಪ ಪುಣ್ಯನೂ ಸಂಪಾದನೆ ಮಾಡಬೇಕು, ದಾನ ಮಾಡಬೇಕು, ಯಜ್ಞ ಮಾಡಬೇಕು, ತಪಸ್ಸು ಮಾಡಬೇಕು, ಮುಂದೇನು ಗತಿ ಇಲ್ಲ ಅಂದರೆ ಪುಣ್ಯನ ಸಂಪಾದನೆ ಮಾಡ್ತಿದ್ರೆ ಅಂತೆಲ್ಲ ಏನು ಬುಡ್ದವ್ರು ಹಿರಿಯರು ತಿಳಿದವರು ಹೇಳ್ತಾಯಿದ್ರು. ಅದನ್ನು ಉತ್ತರ ಸಿಕ್ತು ಇದಕ್ಕೆ ಅಂತ. ಏನು ಕೊನೆಗೆ ಒಂದು ಸರ್ತಿ ನಾರಾಯಣ ಅಂತ ಕರೀದ ಸಾಕು, ಇದೆಲ್ಲ ಸುಮ್ಮನೆ ಮಧ್ಯದೆಲ್ಲ ಸುಮ್ಮನೆ ತೀರ್ಮಾನಕ್ಕೆ ಬಂದಂಥವನು. ನಾಮದ ಮಹಿಮೆ, ನಾಮದ ಚಮತ್ಕಾರ ಅದೆಲ್ಲ ಅವನಿಗೆ ಅರ್ಥ ಆಯ್ತು. ನನಗೆ ಕೊನೆಗೆ ಬಂದವನೇ ಮಾಡಿದ ಕೆಲಸ ಅಂದರೆ ಮಕ್ಕಳಿಗೆ ಬೇರೆ ಹೆಸರಿಟ್ಟನಂತೆ. ಗೋವಿಂದ, ಮಾಧವ, ಶ್ರೀಧರ, ನಾರಾಯಣ 4 ಹೆಸರಿಟ್ಟನಂತೆ. 4 ಜನ ಮಕ್ಕಳಿದ್ರು. ಹೆಸರು ಬದಲಾವಣೆ ಮನೆಗೆ ಬಂದ ತಕ್ಷಣ, ಯಾಕೆಂದ್ರೆ ಮುಂದೆ ಬೇಕಾಗತ್ತೆ ಅಂತ, ಅವಾಗ ಬೇಕಾಗತ್ತೆ ಅಂತ. ಅಜಾಮಿಳನ ಒಂದು ಮಾಡಲ್ ಇದೆಯಲ್ಲ ಈಗ, ಆ ಪ್ರಕಾರ ಅಂದರೆ ಈಗ ಮಧ್ಯೆ ಪೂರ್ತಿ ಫ್ರೀ ಸಿಕ್ಬಿಡ್ತಲ್ಲ ಈಗ ಅಲ್ಲಿವರೆಗೂ. ಹಾಗಾಗಿ ಈ ಒಂದು ವ್ಯವಸ್ಥೆ ಈಗೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಒಳ್ಳೆಯದು, ಅದನ್ನು ಅಂತ ಕರಿಬೇಕಲ್ಲ ಹಾಗೆ. ಗೋವಿಂದ, ಮಾಧವ, ಶ್ರೀಧರ, ನಾರಾಯಣ, ಕೊನೆ ಮಗನ ಹೆಸರು ನಾರಾಯಣ ಅಂತ ಇರಬೇಕು. ಯಾಕೆ ಅಜಾಮಿಳನ ಕಥೆಯಲ್ಲಿ ಹಾಗೆ ಇದೆ ಅದು, ಕೊನೆ ಮಗನ ಹೆಸರು ನಾರಾಯಣ ಅಂತ. ಆದರೆ ಈ ಸಾವು ಮೊದಲೇ ಗೊತ್ತಾಗತ್ತಾ ಬರೋದೇನು ಇಲ್ಲ, ತಾನು ಹೇಳಿ ಬರುತ್ತಾ ಅದೇನು ಹೇಳಿ ಬರೋದಿಲ್ಲ. ಅದು ಎಷ್ಟೊತ್ತಿಗೆ ಬಂದರೂ ಬರ್ಬೋದು. ಒಂದು ಲಾಜಿಕ್ ಇರೋದು ಅದು. ಜೀವನ ಪರ್ಯಂತ ಯಾಕೆ ಮಾಡಬೇಕು ಅಂದರೆ, ಯಾವಾಗ ಸಾವು ಬರುತ್ತೋ ಗೊತ್ತಿಲ್ವಲ್ಲ, ಮಾಡ್ತಾ ಇದ್ದು ಬಿಡೋದು ಒಳ್ಳೆಯದು. ಯಾವಾಗ ಬಂದರೂ ಬರುತ್ತೆ ಅದು, ನಾವು ರೆಡಿ ಇರಬೇಕು ಅದಕ್ಕೆ ಅಂತ ಒಂದು ಲಾಜಿಕ್ ಕೊಡ್ಬೋದು. ಅದು ಇವನ ಜೀವನದಲ್ಲಿ ಹಾಗೆ ಆಗಲಿಲ್ಲ. ಇವನಿಗೆ ಕಾಯಿಲೆಗೆ ಬಂತು, ಇವನು ಹಾಸಿಗೆ ಹಿಡ್ದ, ಸಾಯೋದೇ ಗೊತ್ತಾಯಿತು. ಅಂದರೆ ಆ ರೀತಿಯಲ್ಲಿ ಕಾಯಿಲೆಗಳು ಬಂತು, ಶರೀರ ಕ್ಷೀಣಿಸ್ತಾ ಹೋಯಿತು. ಇನ್ನು ಅವತ್ತು ಈಗ ಸಾಯ್ತೇನೆ ಅಂತ ನನಗೆ ಗೊತ್ತಾಗೋಯ್ತು ಅವನಿಗೆ. ಹಾಗೆ ಅವನಿಗೆ ಆ ಕಥೆ ಮಾತ್ರ ಕರೆಕ್ಟ್ ನೆನಪಿತ್ತು ಅವನಿಗೆ. ಇವರದ್ದು ಹರಿಕತೆ ದಾಸರಿದ್ದು ಒಂದೇ ಸತಿ ಹರಿಕತೆ ಕೇಳಿದ್ರೆ ಆಗ ಲಾಭ ಅದು ಅಂತ, ಅದಷ್ಟು ನೆನಪಿರುತ್ತೆ ಸರಿಯಾಗಿ ಅಂತ. ದಿನ ಕೇಳಿದ್ರೆ ಮರ್ತೋಗ್ಬಿಡುತ್ತೆ, ಅಷ್ಟೆಲ್ಲ ಹೇಳಿರ್ತಾರಲ್ಲ. ಈಗ
ನೂರಾರು ಸಾವಿರಾರು ಪ್ರವಚನಗಳನ್ನು ಕೇಳಿಬಿಟ್ರೆ ಅದು ಯಾವುದು ಅಂತ ನೆನಪಾಗೋದು ಹೇಗೆ ಅದು ಅಂತ. ಆದರೆ ಕೇಳುತ್ತೆ ಒಂದು ಸತಿ ಜೀವನದಲ್ಲಿ ಅವನು ಅವ್ರಿಗೆ ನೆನಪಿತ್ತು ಅವನಿಗೆ ಅದು ಸರಿಯಾಗಿ ಅಂತ. ಹಾಗಾಗಿ ತಯಾರಿದ್ದವನು ಯಮದೂತರು ಬರೋಕ್ಕಿಂತ ಮುಂಚೆ, ಯಮಧರ್ಮ ಅಲ್ಲಿಂದ ಇನ್ನೂ ಹೊರಡೋಕ್ಕಿಂತ ಮುಂಚೆನೇ ತಯಾರಿದ್ದ, ಈಗ ಹಿಂಗೆ ಮಾಡ್ತೀನಿ ಬಂದ ತಕ್ಷಣ ಅಂತ, ನಾರಾಯಣ ಅಂತ ಹೇಳ್ತೀನಿ ನಾನು ಅಂತ. ಹಾಗಾಗಿ ಸಾಯ್ತೀನಿ ಅಂತ ಗೊತ್ತಾಯಿತು. ಇನ್ನೇನು ನಿಮಿಷ 2 ನಿಮಿಷ ಸಾವು ಬರ್ಬೋದು ಅಂತ ಅನ್ನಿಸ್ತು. ಗೋವಿಂದ ಅಂದಂತೆ. ಇಲ್ಲ ಇದ್ದಾನಪ್ಪ ಅಂದ ಅವನು. ಅಲ್ಲೇ ಇದ್ದ ಗೋವಿಂದ. ಮಾಧವ ಅಂತ ಪಕ್ಕದಲ್ಲೇ ಇದ್ದವನು ಮಾಧವ. ಶ್ರೀಧರ ಅಂದ. ಅಪ್ಪ ನಾ ಇಲ್ಲೇ ಇದ್ದೀನಿ ಅಂತ. ಶ್ರೀಧರನು ಓ ಅಂದ, ಉತ್ತರ ಕೊಟ್ಟ. ಕೊನೆಗೆ ನಾರಾಯಣ ಅಂದ. ಅಪ್ಪ ನಾ ಇಲ್ಲೇ ಇದ್ದೀನಿ. ಸಿಟ್ಟು ಬಂದಾಯ್ತು. 4 ಜನವು ಇಲ್ಲಿ ಇದ್ರೆ ನಿಮ್ಮ ಅಜ್ಜ ಅಂಗಡಿ ನೋಡ್ಕೊಳ್ತಾನೆ ಅಲ್ಲಿ ಅಂತ. 4 ಜನವು ಇಲ್ಲೇ ಇದ್ರೆ ಅಂಗಡಿ ನಿಮ್ಮ ಅಜ್ಜ ನೋಡ್ಕೊಳ್ತಾನ. ಜೀವ ಹೋಯ್ತು. ಕೊನೆ ಮುಂದೇನಾಯಿತು ಅಂದರೆ ಪ್ರೇತವಾಗಿ ಬಂದು ಅಂಗಡಿಲಿ ಸೇರಿಕೊಂಡ. ಅದನ್ನು ಯಾಕೆ ಇದನ್ನು ನೆನಪಿಸ್ಕೊಳ್ತೀವಿ ಅಂದರೆ, ಇದು ಹೇಗೆ ತುಂಬ ಸುಲಭವೋ ಹಾಗೆ ತುಂಬ ದುರ್ಲಭ ಅಂತ. ನಾವು ಬೇರೆ ಪ್ರಾಯಶ್ಚಿತ್ತಗಳನ್ನ ಹೇಳೋ ಮೊದಲು ನಾಮದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಇವತ್ತು. ಅಂದರೆ ಒಂಥರದಲ್ಲಿ ಅಂದರೆ ಮಾಡೋಕ್ಕೆ ಸಾಧ್ಯ ಇದೆ, ನಾವು ಮಾಡೋ ಅಂಥದ್ದು ಅಂತ ಆ ಅರ್ಥಲ್ಲೂ ಹೇಳ್ತಾ ಇದ್ದೀವಿ. ಆದರೆ ಅದರ ಪಕ್ಕದಲ್ಲಿ ಜವಾಬ್ದಾರಿನೂ ಇದೆ. ನಿಮಗೆ ಭಾವ ಇದ್ದರೆ ಇದರಷ್ಟು ಸುಲಭದ ದಾರಿ ಬೇರೆ ಯಾವುದೂ ಇಲ್ಲ. ಅದಿಲ್ಲ ಹೋದರೆ ನಾವು ಜವಾಬ್ದಾರರಲ್ಲ. ನೀವು ಆ ಶೆಟ್ರೇ ಆದರೆ, ನಾವು ಈಗ ಹೇಳಿದ್ವಲ್ಲ ಅಂಗಡಿ ಶೆಟ್ರು, ಅವರೇ ಆದರೆ ನಾವು ಜವಾಬ್ದಾರಿ ಇಲ್ಲ. ನೀವು ಮತ್ತು ನಾಳೆ ನಮ್ಮನ್ನು ಹೇಳಬೇಡಿ, ನೀವು ನಾಮದ ಬಗ್ಗೆ ಹೇಳಿದ್ರಿ ಅವತ್ತು, ಅದನ್ನು ನಂಬ್ಕೊಂಡು ಕೂತಿದ್ದೆ ನಾನು, ಬೇರೆ ಏನೂ ಮಾಡಲಿಲ್ಲ, ಕೊನೆಗೆ ಹೀಗಾಯ್ತು, ನಾವು ಜವಾಬ್ದಾರಿ ಇಲ್ಲ ಅದಕ್ಕೆ. ನಿಮಗೆ ಭಾವ ಇದ್ದರೆ, ರಸ ಇದ್ದರೆ ಈ ದಾರಿ ನಿಮಗೆ ನಾಮದ ದಾರಿ. ಅಜಾಮಿಳನ ಬಗ್ಗೆ ಹೇಳೋಕೆ ಹೊರಟಿದ್ದು ಅದನ್ನೇ ನಾವು ಅಂತ. ಅಜಾಮಿಳ ಈಗ ಅವನು ಹಾಗಿದ್ದರೂ ಕೂಡ ಮೊದಲು ತುಂಬ ಸಾಧನೆ ಮಾಡಿದವನು. ಅವನು ಜನ್ಮಾಂತರದ ಕಥೆಗಳನ್ನ ಹೇಳ್ತಾರೆ. ಅಜಾಮಿಳನ ತುಂಬ ಸಾಧನೆಗಳನ್ನು ಮಾಡಿದವನು. ಅವನು ಆರೂಢ ಪತಿತ, ಸಾಧನೆ ಭಂಗ ಆಗಿ ಈ ಜನ್ಮಕ್ಕೆ ಬಂದವನು, ಈ ಒಂದು ಸ್ಥಿತಿಗೆ ಬಂದವನು. ಹಾಗೆ ಕೊನೆಯಲ್ಲಿ ಅವನು ಆ ಸಂಕಟದಲ್ಲಿ ನಾರಾಯಣ ಅಂತ ಕರೆಯುವಾಗ ಅದು ಹೇಗೋ ಅದು ಇಲ್ಲಿಂದ ಅಲ್ಲಿಗೆ ಹೋಗಿದೆ ಅದು ಅಂತ, ಆ ಕರೆ ಅಲ್ಲಿಗೆ ತಲುಪೋ ಹಾಗಾಗಿದೆ ಅಂತ. ಅದು ನಂತರವೂ ಕೂಡ ಅವನು ತಪಸ್ಸು ಮಾಡಿ ಸಾಧನೆ ಮಾಡಿ ಅವನು ಮುಕ್ತಿಯನ್ನು ಪಡೆದ ಅಂತ ಹೇಳ್ತಾರೆ. ಅಂದರೆ ಆ ಘಟನೆ ನಂತರ ಕೂಡ ಅವನು ತಪಸ್ಸು ಮಾಡಿ ಸಾಧನೆ ಮಾಡಿ ಮುಕ್ತಿ ಪಡೆದ ಅನ್ನೋ ಆ ರೀತಿಯ ಕಥೆ ಕೂಡ ಇದೆ ಅಂತ. ಪಾಪವನ್ನೆಲ್ಲ ಕಳ್ಕೊಂಡೆ ಅವನು, ಅವರಿಗಿಂತ ಪಾಪವನ್ನು ಕಳ್ಕೊಂಡ. ಹಾಗಾಗಿ ಇದನ್ನು ನಾವು ಸುಲಭದ ದಾರಿ, ಹಾಗಾಗಿ ಬೇರೇನೂ ಬೇಡ ಅನ್ನೋ ಥರ ತಗೋಬಾರ್ದು. ಹಾಗಾಗಿ ಸುಲಭದ ದಾರಿಯಿಂದ ಬೇರೆ ಮಾಡದೇ ಇರೋದು, ಇದು ನಮಗೆ ಬರದೇ ಇರೋದು. ಹಾಗಾದರೆ ಏನೂ ಪ್ರಯೋಜನ ಇಲ್ಲ, ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ ಆಗುತ್ತೆ ಅಂತ. ಆದರೆ ಇದೊಂದು ಶ್ರೇಷ್ಠವಾದ ದಾರಿ. ಸರಳ ಅಂದರೆ ಎಷ್ಟು ಸರಳ ಅಂದರೆ, ನೀವು ಮಗನ ಕದ್ರೆ ಓ ಅಂತಾನಲ್ಲ, ಹಾಗೆ ಭಗವಂತನನ್ನು ಕರೆದ್ರೆ ಅವನು ಯಾಕೆ ಓ ಅನ್ನೋದಿಲ್ಲ. ಆದರೆ ನೀವು ಭಗವಂತನನ್ನೇ ಕರೆದ್ರ ಅಂತ ಪ್ರಶ್ನೆ. ಕರಿಭಾಗ ಹಾಗಿತ್ತಾ ಅಂದರೆ ನಿಮ್ಮ ಜೀವ ಹಾಗಿತ್ತಾ, ನಿಮ್ಮ ಭಾವ ಹಾಗಿತ್ತಾ? ಅದೇ ಧ್ವನಿಯಾಗಿದ್ದರೆ, ಅದೇ ಭಾವ ಆಗಿದ್ದರೆ ಓ ಅಂದೇ ಇರಲಿಕ್ಕೆ ಅವನೇನು ಕಲ್ಲಲ್ಲ ಅವನು, ಖಂಡಿತ ಕಲ್ಲಲ್ಲ. ಕಲ್ಲಲ್ಲೂ ಅವನು ಜೀವವಾಗಿ ಬರೋನವನು, ಕಲ್ಲಲ್ಲ ಅವನು, ಕರೆದ್ರೆ ಬರ್ತಾನೆ. ಹಾಗಾಗಿ ನಾಮವನ್ನು ನೀವು ಭಾವದಿಂದ ತಗೊಂಡ್ರೆ ಭಾವಿಸಿ ಕರೆದಾಗ ಬರ್ತಾನೆ ಅವನು ಅಂತ. ಇನ್ನು ಅದರ ವಿಜ್ಞಾನ ಜೊತೆಗೆ ಯೋಚನೆ ಮಾಡಿದಾಗ ಶಬ್ದಕ್ಕೊಂದು ಅರ್ಥ ಜೊತೆಯಲ್ಲಿ ಯಾವಾಗಲೂ, ಅರ್ಥಕ್ಕೊಂದು ಶಬ್ದ ಜೊತೆಯಲ್ಲಿ ಯಾವಾಗಲೂ, ಅದರ ನಡುವೆ ಮದುವೆ ಇದೆ. ವಸ್ತು ಮತ್ತು ಶಬ್ದಗಳ ನಡುವೆ ಒಂದು ಅವಿನಾಭಾವ ಬಂಧ ಇದೆ. ಹಾಗಾಗಿ ಇದನ್ನು ಹಿಡಿದ್ರೆ ಅದು ಸಿಕ್ಕತ್ತೆ, ಅದನ್ನು ಹಿಡಿದ್ರೆ ಇದು ಸಿಕ್ಕತ್ತೆ. ಎಷ್ಟೋ ದೇವತೆಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವರು ಮಂತ್ರಗಳನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಭಕ್ತಿಯಿಂದ ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವರು, ಆ ಕಡೆಯಿಂದ ಬಂದವರು, ಮೊದಲು ವಸ್ತುವನ್ನು ತಲುಪಿದವರು, ಆಮೇಲೆ ಅಲ್ಲಿ ಶಬ್ದ ಸಿಕ್ಕಿದೆ ಅವರಿಗೆ, ಅದನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ, ಮಂತ್ರಗಳಾಗಿದೆ ಅದು. ಅಂಥದ್ದು ಇದೆ. ಮಂತ್ರಗಳನ್ನು ಬಳಸಿ ಭಗವಂತನ ತಲುಪಿದವರಿದ್ದಾರೆ. ಅದೆರಡು ಜೊತೆಗಿರುತ್ತೆ ಅಂತ ಗೊತ್ತಿರಲಿ, ನಮಗೆ ಇದು ಸಿಕ್ಕಿದ್ರೆ ಅದು ಸಿಗತ್ತೆ ಅಂತ. ಹಾಗಾಗಿ ಈ ಓಂಕಾರದ ಬಗ್ಗೆ ಹೇಳುವಾಗ ಕೂಡ ಹಾಗೆ ಅಂತ. ಓಂಕಾರದ ಹೆಜ್ಜೆಗಳು ಅಕಾರ, ಉಕಾರ, ಮಕಾರ 3 ಸೇರಿ ಓಂಕಾರ. ಅದು ಆ ಉ ಸೇರಿದರೆ ಓ ಅಂತಾಗತ್ತೆ, ಗುಣಸಂಧಿ ಬಂದು ಸಂಸ್ಕೃತದಲ್ಲಿ. ಆ ಉ ಮು ಸೇರಿದಾಗ ಓಂ ಅಂತ ಆಯ್ತದು ಅಂತ.
ಓಂ ಅಂತ ಮುಗಿಲಿಲ್ಲ ಅದು ಅಂತ, ಓಂ ಅಂತ ಚೂರು ಮುಂದುವರಿಬೇಕು ಅದು ಅಂತ, ಅದಕ್ಕೆ ನಾದ ಅಂತ ಹೆಸರು. ಅಂತ ಮುಂದುವರಿಯುತ್ತಲ್ಲ ಅದು ಓಂ ಅಂದಮೇಲೆ. ಸ್ಥೂಲವಾಗಿ ಹೇಳ್ತಿರೋದು, ತುಂಬ 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 ಸ್ಥೂಲವಾಗಿ ಹೇಳ್ತಿರೋದು ಅದು. ಓಂ ಅನ್ನುವಾಗ ಮುಂದುವರಿಯುತ್ತಲ್ಲ, ನಾದ ಅಂತ ಅಂದ್ಕೊಳ್ಳಿ ನೀವು ಅದನ್ನು. ಅದು ಹೋಗಿ ಎಲ್ಲಿ ನಿಲ್ಲುತ್ತೋ, ಎಲ್ಲಿ ಮುಳುಗುತ್ತೋ ಅದು ಜ್ಯೋತಿ, ಅದು ಬಿಂದುದು ಅಂತ. ಅದೆರಡು ಪಕ್ಕ ಪಕ್ಕ ಇದೆ ಅಂತ, ಆ ನಾದ ಮತ್ತು ಜ್ಯೋತಿ ಅಂತ. ಆ ಬಿಂದು ಇದೆಯಲ್ಲ, ಕೊನೆ ಬಿಂದು, ಅದೇ ವಸ್ತು. ಅದು ಮುಗಿಯೋ ಜಾಗ, ನಾದ ಮುಗಿಯೋ ಜಾಗ. ನಮ್ಮದೆಲ್ಲ ಶಬ್ದ ಮುಗಿಯೋ ಜಾಗ, ಕೊನೆಯಲ್ಲಿ ಶಬ್ದ ನಿಶಬ್ದ ಆಗೋ ಜಾಗ ಇದೆಯಲ್ಲ, ಅದು ವಸ್ತುವಾದರೆ ಅದ್ರ ಪಕ್ಕದಲ್ಲಿ ನಾದ ಇದೆ. ಇದು ಸಿಕ್ಕಿದ್ರೆ ಸಿಗುತ್ತೆ ಅದು ಅಂತ. ಹಾಗಾಗಿ ನಾಮವನ್ನು ಆಶ್ರಯಿಸೋದಕ್ಕೆ ಪೂರ್ವಜರು ಸಲಹೆ ಮಾಡಿದರು ಅಂತ. ಇದೊಂದು ದಾರಿ, ತುಂಬ ಶ್ರೇಷ್ಠವಾದ ದಾರಿ ಇದೆ ಅಂತ ಹೇಳಿದರು ಅಂತ. ಆದರೆ ಅದನ್ನು ಪಡ್ಕೊಳ್ಳೋಕ್ಕಾದರೂ ಕೂಡ ಕೆಲವು ಯೋಗ್ಯತೆಗಳು ಬೇಕಾಗುತ್ತೆ. ಕೆಲವು ಸತ್ಯ ಆ ಮನಸ್ಸು ಬರಬೇಕಾದ್ರೂ ಕೆಲವೊಂದು ಕಳ್ಕೊಳ್ಬೇಕಾಗತ್ತೆ ನಾವಿಲ್ಲಿಂದ, ಅಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಅನ್ಯ ಪ್ರಾಯಶ್ಚಿತ್ತಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು, ಮಾಡೋಣ ಅದನ್ನು. ಅನ್ಯ ಪ್ರಾಯಶ್ಚಿತ್ತಗಳು ಪ್ರಾಣಾಯಾಮ ಇದೆ, ತುಂಬ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅದು. ಅಂದರೆ ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಸದ್ದನ್ನು ಬೆಳೆಸಿ ಮುಕ್ತನಾಗುವಂಥ. ಈ ಪ್ರಪಂಚದ ಶಬ್ದ ಇದೆ ನೋಡಿ, ಸೌಂಡ್, ಇದನ್ನೇ ಬೆಳೆಸಿ ದಾಟ್ಬೋದು ಅಂತ. ಅದು ಈ ನಾಮದ ದಾರಿ ಆಯ್ತದು. ನಾಮದ ದಾರಿ, ನಾದದ ದಾರಿ ಆಯ್ತದು. ಇನ್ನೊಂದು ಗಾಳಿಯನ್ನು ಬೆಳೆಸಿ, ಉಸಿರನ್ನು ಬೆಳೆಸಿ, ಅದು ಪ್ರಾಣಾಯಾಮ. ಅದು ಮತ್ತೊಂದು ಹಸಿವನ್ನು ಬೆಳೆಸಿ, ಅದು ಕೃಚ್ಛ್ರಗಳು ಅಂತ. ಅಗ್ನಿಯನ್ನು ಬೆಳೆಸಿ. ಈ ಒಂದೊಂದನ್ನು ಬಳಸಬಹುದು. ಈ ಒಂದೊಂದು ಕೂಡ ದಾರಿ ಆಗುತ್ತೆ, ಸೇತುವೆ ಆಗುತ್ತೆ ಅಂತ. ಅಗ್ನಿ ಇರ್ಬೋದು, ಗಾಳಿ ಇರ್ಬೋದು, ಅಥವಾ ಶಬ್ದ ಇರ್ಬೋದು. ಇವೆಲ್ಲವೂ ದ್ವಾರಗಳಾಗತ್ತೆ, ಇವೆಲ್ಲವೂ ದಾರಿಯಾಗುತ್ತೆ ನಮ್ಮ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಮತ್ತು ಪರಮಾತ್ಮನನ್ನು ಸೇರೋದಕ್ಕೆ. ತುಂಬ ಸರಳವಾಗಿ ಇದಾವೆ. ಮನಸ್ಸು ಕೊಟ್ಟರೆ, ನಾವು ಜೀವ ಕೊಟ್ಟರೆ, ಮನಸ್ಸು ಕೊಟ್ಟರೆ ಅವು ತಮ್ಮನ್ನು ತಾವು ಕೊಟ್ಕೊಳ್ತವೆ. ಅವು ಕೊಡೋ ಮರ್ಯಾದೆ ಕೊಡದೆ ಉಡಾಫೆ ಮಾಡಿ ನಾವು ಮಾಡೋಕ್ಕೋದ್ರೆ ಅವು ನಮಗೆ ಒಲಿಯೋದಿಲ್ಲ. ಕೆಲವು ಸತಿ ಒದ್ದು ಹೋಗಬೇಕಾದ್ರೆ ಅವಾಗ ಸಿಟ್ಟು ಬಂದರೆ ಹಾಗೆಲ್ಲ ಮಾಡ್ಕೋಬಾರ್ದು. ಅದು ಕೊಡೋ ಮರ್ಯಾದೆಯನ್ನು ಸಂಪೂರ್ಣವಾಗಿ ಕೊಟ್ಟು, ತಲೆಬಾಗಿ ಜೀವ ಕೊಟ್ಟು ನಾವು ಅದನ್ನು ಕಲಿಯೋಕ್ಕೆ ಹೋದಾಗ, ತಿಳಿಯೋಕ್ಕೆ ಹೋದಾಗ ಅವು ತಮ್ಮನ್ನು ತಾವು ಬಿಚ್ಚಿ ತೋರಿಸ್ತೇವೆ. ನಾನು ಹೀಗಿದ್ದೇನೆ, ತಗೋ ನನ್ನ ಬಳಸ್ಕೊಂಡು ದಾಟು. ಅಂಥದ್ದು ಒಂದು ನಾವೀಗ ಹೇಳಿದಂಥ ನಾಮದ ದಾರಿ. ಹರೇ ರಾಮ್.